ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಆಸ್ಪತ್ರೆ ಸೇರುವವರೆಗೂ ಕೂಡ ಲಕ್ಷಾಂತರ ಫ್ಯಾನ್ಸ್ ಸಿನಿ ಸ್ಟಾರ್ಸ್ ದಾಸನಿಗಾಗಿ ಮೆರೆದಿದ್ರು. ಆಸ್ಪತ್ರೆಯಿಂದ ಸಾರಥಿ ಮನೆ ಸೇರಿದ್ರು ಕೂಡ ಯಾರೊಬ್ಬರು ಕಣ್ಣಿಗೆ ಬಿದ್ದಿಲ್ಲ. ಎಲ್ಲೋದ್ರು ಸ್ಟಾರ್ಸ್ ಎಲ್ಲ. ಡಿಬಾಸ್ ಅಂತ ಹೋದಲ್ಲಿ ಬಂದಲ್ಲಿ ಜೈಕಾರ ಹಾಕುವ ಸಿನಿ ಸ್ಟಾರ್ಸ್ ಹಾಗೂ ಫ್ಯಾನ್ಸ್ ಇತ್ತೀಚೆಗೆ ಎಲ್ಲೂ ಕಾಣ್ತಿಲ್ಲ. ಬಳ್ಳಾರಿ ಜೈಲಿಂದ ಬಿಜಿಎಸ್ ಆಸ್ಪತ್ರೆಗೆ ಸೇರೋವರೆಗೆ ಒಂದಿಷ್ಟು ಸ್ಟಾರ್ಸ್ ಮಾತಾಡಿದ್ದು ಬಿಟ್ರೆ ದರ್ಶನ್ ಭೇಟಿಗೆ ಟ್ರೈ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗಿನಿಂದ ಮನೆಗೆ ಹೋಗಿ ತಲುಪುವವರೆಗೂ ಯಾರೂ ಕಾಣಲಿಲ್ಲ. ಯಾರೂ ಭೇಟಿಗೆ ಬಾರದಂತೆ ಕಂಡು ಬಂತು. ದರ್ಶನ್ ಭೇಟಿಗೆ ಬಾರದ ಚಿತ್ರರಂಗದ ಆಪ್ತರು, ವಿಜಯಲಕ್ಷ್ಮಿ ಮನೆಯತ್ತ ಸುಳಿಯದ ಇಂಡಸ್ಟ್ರಿ ಫ್ರೆಂಡ್. ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಪರ್ಮಿಷನ್ ಬೇಕೋ ಏನೋ ಗೊತ್ತಿಲ್ಲ. ಆದ್ರೆ ವಿಜಯಲಕ್ಷ್ಮಿ ಮನೆಗೆ ಸೇರಿದ್ರೂ ಚಿತ್ರರಂಗದ ಯಾವೊಬ್ಬ ಆಪ್ತರು ಇತ್ತ ಸುಳಿದಿಲ್ಲ. ಅವರ ಆರೋಗ್ಯದ ಬಗ್ಗೆ ಕೇಳಿಲ್ಲವೆಂಬಂತೆ ಕಂಡು ಬಂದಿದೆ. ನಟ ಧನ್ವೀರ್ ಬಿಟ್ಟು ಯಾರು ದರ್ಶನ್ ರತ್ತ ಸುಳಿಯದಿರುವುದು ಕಂಡು ಬಂದಿದೆ. ವಿಶ್ರಾಂತಿ ಮಾಡಲಿ ಎಂದು ಸುಮ್ಮನಿರಬೇಕೆ? ಇವಾಗಷ್ಟೇ ಆಸ್ಪತ್ರೆಯಿಂದ ಹೊರ ಬಂದಿದ್ದಾರೆ. ಒಂದಿಷ್ಟು ದಿನ ವಿಶ್ರಾಂತಿ ಪಡೆಯಲಿ ಅಂತ ಸುಮ್ಮನಾಗಿದ್ದಾರೋ ಅಥವಾ ದರ್ಶನ್ರಿಂದ ಅಂತರ ಕಾಯ್ದುಕೊಂಡಿದ್ದಾರೋ ಗೊತ್ತಿಲ್ಲ. ಆ ಕಡೆ ಆಪ್ತರು ಇಲ್ಲ. ಎತ್ತ ಅಭಿಮಾನಿಗಳು ವಿಜಯಲಕ್ಷ್ಮಿ ನಿವಾಸದತ್ತ ತಿರುಗಿ ನೋಡಿಲ್ಲ. ದರ್ಶನ್ ತಲೆಯಲ್ಲಿ ನಡೆಯುತ್ತಿರೋದೇನು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಬೇಲ್ ಪಡೆದು ಮನೆಗೆ ಬಂದಿರೋ ಗಂಡನನ್ನ ವಿಜಯಲಕ್ಷ್ಮಿ ಕಾವಲಾಗಿದ್ದಾರೆ ಎನ್ನಲಾಗ್ತಿದೆ. ಹೋದಲ್ಲಿ ಬಂದಲ್ಲಿ ನೆರವಾಗಿ ನಿಲ್ಲುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪಹಪಿಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಅವಕ್ಕೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದಾಗಿನಿಂದ ಆಸ್ಪತ್ರೆ ಸೇರುವವರೆಗೂ ಕೂಡ ಲಕ್ಷಾಂತರ ಫ್ಯಾನ್ಸ್ ಸಿನಿ ಸ್ಟಾರ್ಸ್ ದಾಸನಿಗಾಗಿ ಮೆರೆದಿದ್ರು. ಆಸ್ಪತ್ರೆಯಿಂದ ಸಾರಥಿ ಮನೆ ಸೇರಿದ್ರು ಕೂಡ ಯಾರೊಬ್ಬರು ಕಣ್ಣಿಗೆ ಬಿದ್ದಿಲ್ಲ. ಎಲ್ಲೋದ್ರು ಸ್ಟಾರ್ಸ್ ಎಲ್ಲ.
ಡಿ ಬಾಸ್ ಅಂತ ಹೋದಲ್ಲಿ ಬಂದಲ್ಲಿ ಜೈಕಾರ ಹಾಕುವ ಸಿನಿ ಸ್ಟಾರ್ಸ್ ಹಾಗೂ ಫ್ಯಾನ್ಸ್ ಇತ್ತೀಚೆಗೆ ಎಲ್ಲೂ ಕಾಣ್ತಿಲ್ಲ. ಬಳ್ಳಾರಿ ಜೈಲಿಂದ ಬಿಜಿಎಸ್ ಆಸ್ಪತ್ರೆಗೆ ಸೇರೋವರೆಗೆ ಒಂದಿಷ್ಟು ಸ್ಟಾರ್ಸ್ ಮಾತಾಡಿದ್ದು ಬಿಟ್ರೆ ದರ್ಶನ್ ಭೇಟಿಗೆ ಟ್ರೈ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗಿನಿಂದ ಮನೆಗೆ ಹೋಗಿ ತಲುಪುವವರೆಗೂ ಯಾರೂ ಕಾಣಲಿಲ್ಲ. ಯಾರೂ ಭೇಟಿಗೆ ಬಾರದಂತೆ ಕಂಡುಬಂತು. ದರ್ಶನ್ ಭೇಟಿಗೆ ಬಾರದ ಚಿತ್ರರಂಗದ ಆಪ್ತರು, ವಿಜಯಲಕ್ಷ್ಮಿ ಮನೆಯತ್ತ ಸುಳಿಯದ ಇಂಡಸ್ಟ್ರಿ ಫ್ರೆಂಡ್. ದರ್ಶನ್ ಭೇಟಿಗೆ ವಿಜಯಲಕ್ಷ್ಮಿ ಪರ್ಮಿಷನ್ ಬೇಕೋ ಏನೋ ಗೊತ್ತಿಲ್ಲ. ಆದರೆ ವಿಜಯಲಕ್ಷ್ಮಿ ಮನೆಗೆ ಸೇರಿದ್ರೂ ಚಿತ್ರರಂಗದ ಯಾವೊಬ್ಬ ಆಪ್ತರು ಇತ್ತ ಸುಳಿದಿಲ್ಲ. ಅವರ ಆರೋಗ್ಯದ ಬಗ್ಗೆ ಕೇಳಿಲ್ಲವೆಂಬಂತೆ ಕಂಡು ಬಂದಿದೆ. ನಟ ಧನ್ವೀರ್ ಬಿಟ್ಟು ಯಾರು ದರ್ಶನ್ ರತ್ತ ಸುಳಿಯದಿರುವುದು ಕಂಡು ಬಂದಿದೆ. ವಿಶ್ರಾಂತಿ ಮಾಡಲಿ ಎಂದು ಸುಮ್ಮನಿರಬೇಕೆ? ಇವಾಗಷ್ಟೇ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ. ಒಂದಿಷ್ಟು ದಿನ ವಿಶ್ರಾಂತಿ ಪಡೆಯಲಿ ಅಂತ ಸುಮ್ಮನಾಗಿದ್ದಾರೋ ಅಥವಾ ದರ್ಶನ್ರಿಂದ ಅಂತರ ಕಾಯ್ದುಕೊಂಡಿದ್ದಾರೋ ಗೊತ್ತಿಲ್ಲ. ಆ ಕಡೆ ಆಪ್ತರು ಇಲ್ಲ, ಎತ್ತ ಅಭಿಮಾನಿಗಳು ವಿಜಯಲಕ್ಷ್ಮಿ ನಿವಾಸದತ್ತ ತಿರುಗಿ ನೋಡಿಲ್ಲ. ದರ್ಶನ್ ತಲೆಯಲ್ಲಿ ನಡೆಯುತ್ತಿರೋದೇನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಬೇಲ್ ಪಡೆದು ಮನೆಗೆ ಬಂದಿರೋ ಗಂಡನನ್ನ ವಿಜಯಲಕ್ಷ್ಮಿ ಕಾವಲಾಗಿದ್ದಾರೆ ಎನ್ನಲಾಗ್ತಿದೆ. ಹೋದಲ್ಲಿ ಬಂದಲ್ಲಿ ನೆರವಾಗಿ ನಿಲ್ಲುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪ್ಪಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಅವಕ್ಕೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರೂ ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.